ದ ಹ್ಯಾಬಿಟ್ ಈಸ್ ಪವರ್ಫುಲ್ ಟು ಲೀಡ್ ಅವರ್ ಅಚೀವ್ ಅವರ್ ಗೋಲ್ಸ್, ಟು ಲೀಡ್ ಅವರ್ ಪವರ್ಫುಲ್ ಲೀಡರ್ಶಿಪ್ ಜರ್ನಿ ಅಂತಕ್ಕಂಥದ್ದನ್ನು ನೋಡೋದಾದರೆ, ವಾಟ್ ಆರ್ ದ ಸ್ಟೇಜಸ್ ಫಾರ್ ಹ್ಯಾಬಿಟ್ಸ್? ಯಾಕಂದರೆ ಹ್ಯಾಬಿಟ್ಸ್ ಯಾವುವು ಅಂತಕ್ಕಂಥ ತಿಳ್ಕೊಳ್ಳೋದಕ್ಕಿಂತ ಮೊದಲು ಹ್ಯಾಬಿಟ್ಸ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಗ್ತದೆ ಇಲ್ಲಿ. ಹಾಗಿದ್ರೆ ಏನು ಹ್ಯಾಬಿಟ್ ಅಂದರೆ ಏನು, ಹ್ಯಾಬಿಟ್ ಹೇಗೆ ಬಿಲ್ಡ್ ಆಗ್ತದೆ ಅಂತಕ್ಕಂಥ ನೋಡೋದಾದರೆ, ಹ್ಯಾಬಿಟು ಡಿಫ್ರೆಂಟ್ ಸ್ಟೇಜ್ಗಳಲ್ಲಿದೆ. ಒಂದು ಹ್ಯಾಬಿಟು ನಮ್ಮಲ್ಲಿ ಅಥವಾ ಒಂದು ಏನು ನಾವು ಹವ್ಯಾಸ ಅಂತ ಕರಿತೀವಿ ಅದು ನಮ್ಮಲ್ಲಿ ರೆಡಿ ಆಗಬೇಕು ಅಂತಂದರೆ ಒಂದು ಕೆಲವು ಸ್ಟೇಜ್ಗಳಲ್ಲಿ ಅದು ರೆಡಿ ಆಗ್ತದೆ. ಹ್ಯಾಬಿಟ್ನ ಮೊದಲನೇ ಸ್ಟೇಜ್ ಏನಂತಂದರೆ ಕ್ಯೂ ಅಂತ ಕರಿತೀವಲ್ಲ, ಸೂಚನೆ. ಯಾವುದೇ ಒಂದು ಹ್ಯಾಬಿಟ್ಗೆ ಅಥವಾ ಯಾವುದೇ ಒಂದು ಹವ್ಯಾಸಕ್ಕೆ ಮೊದಲು ನಮಗೆ ಸೂಚನೆ ಸಿಗ್ತದೆ. ಸೂಚನೆ ಆದಮೇಲೆ ನಮ್ಮಲ್ಲಿ ಒಂದು ಕ್ರಾವಿಂಗ್ ಅಂದರೆ ಹೆಬ್ಬಯಕೆ ನಮ್ಮಲ್ಲಿ ಉಂಟಾಗ್ತದೆ. ಅದನ್ನು ನಾನು ನೋಡಬೇಕು, ಅದನ್ನು ಪಡ್ಕೋಬೇಕು ಅಂತಕ್ಕಂಥದ್ದು. ಯಾಕೆ ಹಾಗಾಗ್ತದೆ ಅಂತಂದರೆ ಅದ್ರ ಹಿಂದೆ ಒಂದು ಪ್ರತಿಫಲ ಇರ್ತದೆ ನೋಡಿ. ಆ ಪ್ರತಿಫಲನ ಪಡಿಬೇಕು ಅಂದರೆ ನಾವೊಂದು ಪ್ರತಿಕ್ರಿಯೆ, ರೆಸ್ಪಾನ್ಸ್ ಅಥವಾ ಆ್ಯಕ್ಷನ್ ಮಾಡಬೇಕಾಗ್ತದೆ. ಸೊ ಒಂದು ಹ್ಯಾಬಿಟು ಈ 4 ಏನು ಮಗ್ಗಲುಗಳಿದಾವೋ ಇವುಗಳಿಂದನೇ ಆಗ್ತಕ್ಕಂಥದ್ದು. ಕ್ಯೂ ಅಂತಕ್ಕಂಥದ್ದು ನಮಗೆ ಸೂಚನೆ ಸಿಗ್ತದೆ, ಅದಾದಮೇಲೆ ಡಿಸೈರ್ ಬರ್ನಿಂಗ್ ಡಿಸೈರ್ ಸ್ಟಾರ್ಟ್ ಆಗ್ತದೆ, ಬೇಕೇ ಬೇಕು ನನಗೆ ಅಂತಕ್ಕಂಥ ಸ್ಟಾರ್ಟ್ ಆಗ್ತದೆ, ಅದರಿಂದ ಆ್ಯಕ್ಷನ್ ಆಗ್ತದೆ, ಪ್ರತಿಕ್ರಿಯೆ ಆಗ್ತದೆ. ದೆನ್ ವಿ ವಿಲ್ ಗೆಟ್ ಎ ರಿಸಲ್ಟ್ ಆ್ಯಸ್ ಎ ರಿವಾರ್ಡ್, ಪ್ರತಿಫಲ ಅಥವಾ ಫಲಿತಾಂಶ. ಎಕ್ಸಾಂಪಲ್, ಯಾರಾದರೂ ಸಿಗರೇಟ್ ಸೇದೋದನ್ನು ಅಥವಾ ಒಂದು ಸಿಗರೇಟ್ ಪ್ಯಾಕೆಟನ್ನು ನೋಡಿದ್ವಿ ಅಂತಂದರೆ ಇಮಿಡಿಯೇಟಾಗಿ ನಮಗೆ ಒಂದು ಸ್ಟಿಮ್ಯುಲೇಷನ್ ಆಗ್ತದೆ ಮೈಂಡಲ್ಲಿ. ಸಿಗರೇಟ್ ಸೇದಿದ ಮೇಲೆ ನಮಗೆ ಏನು ಸಿಗ್ತದೆ, ಆಫ್ಟರ್ ದ್ಯಾಟ್ ನಿಕೋಟಿನ್, ನಮ್ಮ ಏನು ಸಿಗರೇಟ್ ಇರ್ತಕ್ಕಂಥ ನಿಕೋಟಿನ್ ನಮ್ಮ ಮೈಂಡಿಗೆ ಹೋದ್ಮೇಲೆ ಏನು ಸಿಗ್ತದೆ ನಮ್ಮ ಮೈಂಡಲ್ಲಿ, ನಿಕೋಟಿನ್ ಇರ್ತಕ್ಕಂಥದ್ದು ಹೇಗೆ ನಮಗೆ ಒಂದು ರಿಲೀಫ್ ಕೊಡ್ತದೆ ಅಂತಕ್ಕಂಥದ್ದು ಇಮಿಡಿಯೇಟಾಗಿ ಟ್ರಿಗರ್ ಆಗ್ತದೆ. ಸೊ ಅದು ನೋಡಿದ ತಕ್ಷಣ ಆವಾಗ ನಮಗೇನಾಗ್ತದೆ, ಒಂದು ಸಿಗರೇಟ್ ಸೇದಲೇಬೇಕು ಅಂತಕ್ಕಂಥದ್ದು ಒಂದು ಬಯಕೆ ಆಗ್ತದೆ. ತೊಗೊಳ್ತೀವಿ, ಸೇರ್ತೀವಿ, ದೆನ್ ವಿ ವಿಲ್ ಗೆಟ್ ದ ರಿವಾರ್ಡ್. ಇದು ಏನಾಗ್ತದೆ ಒಂದು. ಎರಡನೇದು, ನಾವು ಎವ್ರಿಡೇ ಮಾರ್ನಿಂಗ್ ಎದ್ದ ತಕ್ಷಣ ಏನು ಮಾಡ್ತೀವಿ ಅಂತಂದರೆ ಬ್ರಷ್ ಮಾಡ್ತೀವಿ. ಯಾಕೆ ಬ್ರಷ್ ಮಾಡ್ತೀವಿ ಅಂದರೆ ನಮ್ಮ ತಲೆಯಲ್ಲಿ ಅಥವಾ ನಮಗೆ ಏನು ಅದರಿಂದ ರಿವಾರ್ಡ್ ಸಿಗ್ತದೆ ಅಂತಂದರೆ ಫ್ರೆಶ್ ಮೌತ್, ಬಾಯಿ ಸ್ವಚ್ಛವಾಗಿರ್ತಕ್ಕಂಥ ಬಾಯಿ ನಮ್ಮದಾಗ್ತದೆ. ಸೊ ಅದರಿಂದ ನಮಗೆ ಆರಾಮಾಗಿ ಮುಂದೆ ನೀರು ಕುಡಿಬೋದು, ಚಹಾ ಕುಡಿಬೋದು, ಊಟ ಮಾಡ್ಬೋದು, ನೆಮ್ಮದಿ ಸಿಗ್ತದೆ ನಮಗೆ. ಇದು ಎವ್ರಿಡೇ ಮಾರ್ನಿಂಗ್ ನಮಗೆ ಬೇಕು. ಮುಂಜಾನೆ ಎದ್ದ ತಕ್ಷಣ ನಮ್ಮ ಬಾಯಿ ಸ್ವಚ್ಛ ಆಗಬೇಕು. ಅದರ ಮುಂದೆ ನಮ್ಮ ಜರ್ನಿ, ನಮ್ಮ ಈ ಥರದ ಪ್ರಾಸೆಸ್ಸು ಸ್ಟಾರ್ಟ್ ಆಗಬೇಕು. ಆವಾಗ ನೀವೇನು ಮಾಡ್ತೀವಿ, ಎದ್ದ ತಕ್ಷಣ ಏನು ಮಾಡಬೇಕು, ಸೂಚನೆ ಬಾಯಿ ಫ್ರೆಶ್ ಆಗಬೇಕು ಅಂದರೆ ದಟ್ ಈಸ್ ದ ಕ್ಲೂ. ಆ ಕ್ಯೂನ ಇಟ್ಕೊಂಡು ಹೋಗ್ತೀವಿ, ಬ್ರಷ್ ಮಾಡ್ತೀವಿ, ದೆನ್ ಅದು ಸಿಗ್ತದೆ. ಇದು ಏನಾಗ್ತದೆ ಅಂತಂದರೆ ನಮಗೆ ಎವ್ರಿಡೇ ಫ್ರೆಶ್ ಮೌತ್ ಬೇಕು ಅಂತಂದರೆ ಎವ್ರಿಡೇ ನಾನು ಬ್ರಷ್ ಮಾಡಬೇಕು, ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್. ಆವಾಗ ನಮಗೆ ಎವ್ರಿಡೇ ಫ್ರೆಶ್ ಮೌತ್ ಸಿಗ್ತದೆ. ಹಾಗೆ ಎವ್ರಿ ಟೈಮ್ ನನಗೆ ಏನಂದರೆ ನಿಕೋಟಿನ್ ಅಥವಾ ಸಿಗರೇಟ್ನಿಂದ ಏನೋ ಒಂದು ರಿಲೀಫ್ ಸಿಗ್ತದೆ, ಅದು ಬೇಕು ಅಂತ ಅನ್ನಿಸಿದಾಗ ನಾನು ಹೋಗಿ ಸೇರ್ತೇನೆ. ಈ ರೀತಿ ಹ್ಯಾಬಿಟ್ ಏನಾಗ್ತದೆ ಅಂತಂದ್ರೆ ನಮ್ಮಲ್ಲಿ ಕ್ರಿಯೇಟ್ ಆಗ್ತದೆ. ಸೊ ನೋಡಿ, ಆದರೆ ಆ ಹ್ಯಾಬಿಟ್ಗಳು ಬ್ಯಾಡ್ ಹ್ಯಾಬಿಟ್ ಆಗಿರ್ಬೋದು, ಗುಡ್ ಹ್ಯಾಬಿಟ್ ಆಗಿರ್ಬೋದು. ಅದು ಯಾವುದು ಏನು ಅಂತಕ್ಕಂಥ ನೋಡೋದು ಮನೋಧರ್ಮ ನಂದು. ಸೊ ನಾವಿಲ್ಲಿ ಏನಂತಂದರೆ ಮೌತ್ ಫ್ರೆಶ್ ಈಸ್ ಎ ಗುಡ್ ಹ್ಯಾಬಿಟ್, ಬಟ್ ಸ್ಮೋಕಿಂಗ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್, ಬಟ್ ಇಟ್ ಲೀಡ್ಸ್ ನಿಕೋಟಿನ್ ರಿಲೀಫ್ ಇನ್ ಮೈಂಡ್. ಸೊ ದ್ಯಾಟ್ ಅದು ಕೂಡ ನಮಗೆ ಇದಾಗ್ತದೆ. ಸೊ ಇವೆಲ್ಲ ಈಕ್ವಲಿನೇ. ಒಂದು ಸರಿ ಕ್ಯೂ ಸಿಕ್ತು ಅಂತಂದರೆ ಅಥವಾ ಸೂಚನೆ ಸಿಕ್ತು ಅಂತಂದರೆ ಬಯಕೆ ಕೂಡ ಅಷ್ಟೇ ಈಕ್ವಲ್ ಆಗಿರ್ತದೆ, ಪ್ರತಿಕ್ರಿಯೆಯೂ ಅಷ್ಟೇ ಇರ್ತದೆ, ಪ್ರತಿಫಲನೂ ಅಷ್ಟೇ ಇರ್ತದೆ. ನಮ್ಮನ್ನು ಬಿಡೋದೇ ಇಲ್ಲ ಅವು. ಯಾವುದೋ ಒಂದು ಕಡಿಮೆ ಒಂದು ಹೆಚ್ಚು ಅಂದರೆ ಆಗೋದಿಲ್ಲ. ಎಲ್ಲ ಈಕ್ವಲ್ ಆಗಿ ಬರ್ತಕ್ಕಂಥ ಒಂದು ಸ್ಟೇಜಸ್ಗಳು. ಒಂದು ಹ್ಯಾಬಿಟ್ನ ಸ್ಟೇಜಸ್ ಇವು 3-4 ಕೂಡ. ಒಂದು ಬಿಟ್ಟು ಇನ್ನೊಂದಿಲ್ಲ. ನೋಡಿ, ನಮಗೆ ಸಿಗರೇಟ್ ಸೇದಬೇಕು ಅನ್ನಿಸ್ತದೆ,
ಫುಲ್ ಬಯಕೆ ಆಗ್ತದೆ, ಸೂಚನೆ ಸಿಕ್ಕಿರ್ತದ್ರೆ ಸೇರಲಿಲ್ಲ ಅಂತಂದರೆ ಪ್ರತಿಫಲ ಸಿಗೋದಿಲ್ಲ. ಏನಂತಂದರೆ ನಮಗೆ ಫ್ರೆಶ್ ಮೌತ್ ಬೇಕು. ಈ ಮೂರು ನಮಗೆ ಇರಲೇಬೇಕು, ಟ್ರಿಗರ್ ಆಗಲೇಬೇಕು. ನೋಡಿ, ದ ಹ್ಯಾಬಿಟ್ ಲೂಪ್ ಹೇಗಿದೆ ಅಂತ ನೋಡೋದಾದರೆ ಇಲ್ಲಿ ಒಂದು ವೇಳೆ 4ರಿಂದ ನಾವು ಎಲಿಮಿನೇಟ್ ದ ಕ್ಯೂ, ನಮಗೆ ಮುಂಜಾನೆ ಅದು ಬ್ರಷ್ ನೋಡಿದ ತಕ್ಷಣ ಬರ್ತಕ್ಕಂಥದ್ದು, ಸಿಗರೆಟ್ ಪ್ಯಾಕೆಟ್ ನೋಡಿದ ತಕ್ಷಣ ಬರ್ತಕ್ಕಂಥದ್ದು, ಈ ಒಂದು ಚಾಕ್ಲೇಟ್ ಕೂಡ ಇದರಲ್ಲಿ ಬರ್ತದೆ. ಅದೇ ರೀತಿ ನಮ್ಮ ಲೀಡರ್ಶಿಪ್ ಬಿಲ್ಡಿಂಗ್ ಕೂಡ ಒಂದು ಹ್ಯಾಬಿಟ್ ಆಗಬೇಕು. ನಾವು ಈ ಸೂಚನೆಗಳನ್ನು ಅಥವಾ ನೋಡಿದ ತಕ್ಷಣ ನಮ್ಮ ಮೈಂಡಲ್ಲಿ ಒಂದು ರಿವಾರ್ಡ್ ಬರೋದು, ನಾವು ಕ್ಯೂ ಅನ್ನು ತೆಗೆದುಬಿಟ್ರೆ, ಸೂಚನೆಗಳನ್ನು ತೆಗೆದ್ರೆ ನಮಗೆ ಬಯಕೆ ಇರೋದಿಲ್ಲ. ಯಾಕಂದರೆ ನಾವು ಸಿಗರೇಟ್ ಪಾಕೆಟ್ ನೋಡಲಿಲ್ಲ, ಬ್ರಷನ್ನು ನೋಡಲಿಲ್ಲ ಅಂತಂದರೆ ನಮಗೆ ನಮ್ಮ ಗಮನಕ್ಕೆ ಬರೋದಿಲ್ಲ. ಸೊ ಹ್ಯಾಬಿಟ್ ನೆವರ್ ಸ್ಟಾರ್ಟ್ ವಿದೌಟ್ ಕ್ಯೂ. ಸೂಚನೆಗಳೆಲ್ಲ ಹ್ಯಾಬಿಟ್ ಸ್ಟಾರ್ಟ್ ಆಗೋದಿಲ್ಲ. ರೆಡ್ಯೂಸ್ ದ ಕ್ರಾವಿಂಗ್, ಯು ವೋಂಟ್ ಎಕ್ಸ್ಪೀರಿಯನ್ಸ್ ಇನಫ್ ಮೋಟಿವೇಶನ್ ಟು ಸ್ಟಾರ್ಟ್. ನೋಡಿ, ನಮಗೆ ಸೂಚನೆ ಬರ್ತದೆ, ಆವಾಗ ನಾನು ಇದನ್ನು ಬಿಟ್ಟು ನನ್ನಲ್ಲಿ ಒಂದು ಬರ್ನಿಂಗ್ ಡಿಸೈರ್ ಏನಾದರೂ ಅದನ್ನು ನಾನು ಈ ರಿವಾರ್ಡನ್ನು ಪಡ್ಕೊಳ್ಳೇಬೇಕು ಅಂತಕ್ಕಂಥ ಬರ್ನಿಂಗ್ ಡಿಸೈರ್ ನನ್ನಲ್ಲಿ ಇರಲಿಲ್ಲ ಅಂತಂದರೆ ನನಗೆ ಆ ಕೆಲಸ ಮಾಡೋದಕ್ಕೆ ಮೋಟಿವೇಶನ್ ಇರೋದಿಲ್ಲ. ಸೊ ದಟ್ ಬರೀ ಸೂಚನೆ ಸಿಕ್ಕರಲ್ಲ, ನಾನು ಒಂದು ಆರ್ಗನೈಜೇಷನ್ನ CEO ಆಗಬೇಕು ಅಂತ ಸೂಚನೆ ಬಂತು ಅಂತ ತಿಳ್ಕೊಳ್ಳಿ, ಬರೀ ಸೂಚನೆ ಬಂದರೆ ಆಗೋದಿಲ್ಲ. ಅದರಿಂದ ಬರ್ತಕ್ಕಂಥ ರಿವಾರ್ಡ್ಗಳನ್ನು ನಾನು ಮೈಂಡಲ್ಲಿ ತೊಗೋಬೇಕು. ಆ ರಿವಾರ್ಡ್ಸ್ ಇದ್ವು ಅಂತಂದರೆ ಇಟ್ ಮೋಟಿವೇಟ್ಸ್ ಮೀ ಟು ಡೂ ದ ಥಿಂಗ್ಸ್. ಸೊ ದ್ಯಾಟ್ ನಾವು ಕ್ರಾವಿಂಗನ್ನು ಹ್ಯಾಬಿಟಿಂದ ತೆಗೆಯೋದಕ್ಕಾಗೋದಿಲ್ಲ. ಮೇಕ್ ದ ಬಿಹೇವಿಯರ್ ಡಿಫಿಕಲ್ಟ್, ಯು ವೋಂಟ್ ಬಿ ಏಬಲ್ ಟು ಡೂ ಇಟ್. ನೋಡಿ, ಅದಕ್ಕೆ ಇರ್ತಕ್ಕಂಥ ಒಂದು ಕೆಲಸನ ನಾನು ಮಾಡಲಿಲ್ಲ ಅಂತ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟೆಪ್ಗಳನ್ನು ನಾನು ತೊಗೊಳ್ಳಿಲ್ಲ ಅಂತಂದ್ರೆ ಕೂಡ ನಾನು ಸಾಧಿಸೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಇಫ್ ದ ರಿವಾರ್ಡ್ ಫೇಲ್ಸ್ ಟು ಸ್ಯಾಟಿಸ್ಫೈ ಯುವರ್ ಡಿಸೈರ್, ದೆನ್ ಯು ವಿಲ್ ಹ್ಯಾವ್ ನೋ ರೀಸನ್ ಟು ಡೂ ಇಟ್ ಅಗೇನ್ ಇನ್ ದ ಫ್ಯೂಚರ್. ನನಗೆ ನಿಕೋಟಿನ್ ಬೇಕು ಅಂತ ಅನಿಸಿದ ಮೇಲೆ, ಅದು ಎಲ್ಲ ಕೆಲಸ ಆದಮೇಲೆ ನಿಕೋಟಿನ್ ಸಿಕ್ಕು ನನಗೆ ಆ ರಿಲೀಫ್ ಕೊಡಲಿಲ್ಲ ಅಂತಂದರೆ ನಾನು ಮತ್ತೆ ಮುಂದೆ ಅದನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಹೀಗೆ ಒಂದು ಹ್ಯಾಬಿಟ್ ಬಿಲ್ಡ್ ಆಗೋದು ಈ ಒಂದು ಲೂಪ್ ಅಥವಾ ಕುಣಿಕೆ ಅಂತ ಏನು ಕರಿತೀವಿ ಇದರಡಿಯಲ್ಲಿ. ವಿದೌಟ್ ಆಲ್ ಫೋರ್ ಎ ಬಿಹೇವಿಯರ್ ವಿಲ್ ನಾಟ್ ಬಿ ರಿಪೀಟೆಡ್. ಸೊ ಹಿಯರ್ ವಿ ಆರ್ ಯೂಸಿಂಗ್ ದ ವರ್ಡ್ ಬಿಹೇವಿಯರ್. So in a mindset, behavior is very important. We discussed in previous slides. So our behavior leads this loop. So that what we want in our life, what reward we need in our life, and wherever we get the cue, then we will follow this, automatically we will follow this. But reward and response is very important in achieving the goals, achieving the life desires. The cue triggers a craving. Once we saw the cigarette packet, it always triggers to a desire. I want that, I want that, and which motivates a response. And once we feel the desire, I want cigarette, then it motivates the response. It means I will go to the shop and buy the cigarette. And once we buy the cigarette and smoke it, I will get a reward of relief by the nicotine. So like this, every habit, including these 4 steps, other than these 4 steps, habit will not sustain. So that any habits we want to continue in our life, because habits are not made with one day or one single act. Habit will build gradually in same act. So
ultimately becomes associated with the Q. All these are associated with the Q. So, what is the Q? The position of leadership. In our course, in this 5 days, our Q is the position of leadership, the position of CEO, the position of head of the organization, head of the business. So, that is the Q. But we understand the rewards. If I become a CEO, if I become a head of the organization, what rewards I will get? This clarity you will take, then your desire will burn, start to burn. It will not leave you sleep. You can start something to do to move from this level to next level. This is good habit for you from this course. The 3 habits that separate you from others is here. You see, our thought process and feeling actions. So, these 3 are very important areas to build our career into next level. This thought always leads a feeling. Whatever the thoughts come into our mind, that leads a feeling. And when we feel the essence of our thought, we feel the success, then it leads for action. So that we need to consciously build our thought process and consciously read our feelings. Based on that, do an action, then it will give a particular result. So that, then what is the thought process? How the thought process work? The electrical signals propagate like a wave to thousands of neurons. Hope you all know. The neurons are main things in our mind to generate whatever the thoughts, feelings, actions, beliefs, whatever the things is there, the thought is very important. Then feeling is defined as the sense of touch or something experienced through touch or emotion. Once the thought come into the mind, every time we need to conscious on these, whatever the thoughts, many thoughts, thousands, lakhs together thoughts are coming into our mind every day. But we need to consciously filter the thoughts. Which thought is leads my goal? Because negative thoughts also coming into mind, positive thoughts also coming into mind, because we are living in this world. So people are telling us positive points and negative points also. Everybody have uniqueness in this world. So we are getting positivity, positive feedbacks and positive words from others. Alongside, it is possible to take the negative words, negative feedbacks also coming from the world. So awareness or consciousness in us is very important. What thoughts is important for us? If the negative thought come into the mind, what I will do? If the positive thought come into my mind, what I will do? Any thought come to the mind, it will generate a feeling. If somebody hurt us, somebody give a negative feedback, it leads a feeling of frustration, feeling of anxiety, feeling of resentment, feeling of rejection, many things in work, in family, in society, every area. If somebody appreciates us, it leads the feeling of joy, feeling of happiness,
feeling of success. What is important for us is very important, because who you are, the world will not care about you. You are good person, you are that like person, that this person, ಜಗತ್ತು ಅದನ್ನು ಕೇರ್ ಮಾಡೋದಿಲ್ಲ. ಅವರಿಗೆ ಅಥವಾ ಜಗತ್ತಿಗೆ ಏನು ಸಿಗ್ತದೆ ನಿನ್ನ ಕಡೆಯಿಂದ ಅಂತಕ್ಕಂಥದ್ದು ಮಾತ್ರ ಜನ ಅಥವಾ ಈ ಜಗತ್ತು ನೋಡ್ತದೆ. ದಟ್ ಈಸ್ ನ್ಯಾಚುರಲ್ ಟೆಂಡೆನ್ಸಿ, ನ್ಯಾಚುರಲ್ ಪ್ರಾಸೆಸ್ ಆಫ್ ದ ವರ್ಲ್ಡ್. ಬಟ್ ವಿ ನೀಡ್ ಟು ಅವೇರ್ ಆನ್ ದ್ಯಾಟ್. ಇಫ್ ಎನಿಬಡಿ ಗಿವ್ ಅಸ್ ನೆಗೆಟಿವ್, ಡೋಂಟ್ ಟೇಕ್ ಇಟ್ ಸೀರಿಯಸ್, ಜಸ್ಟ್ ಫಾರ್ಗೆಟ್ ಇಟ್, burn it, and generate good thoughts. If negative thoughts come into the mind and you feeling frustrated and it leads some action, then it will take bad result. So that we cut the action, we got the negative thought and it is coming into the mind for bad feeling like frustration, then we need to act on how we relieve these thoughts from us. That's all. Don't do anything. If somebody appreciate us for our work, our presentation, then the feeling of happiness is coming with us. Then I need to take action on how I will improve next further level. What are the things I will add in this? Then automatically you will get the positive results in your life. And action is the performing something. This area is your performance. So always you perform on the thought and feeling. So that focus more into the thought process and listen from the feeling and do a action plan, then it will lead good results. These 3 areas are 3 habits. Listen carefully. Thought process is one important area, and we need to aware on the thought process, how much time I will give for this thought, negative thought process, and how much I will give time for positive thought process, how I remove the negative thoughts immediately. That practice is very important. So adannu ಮಾಡಬೇಕಾಗ್ತದೆ. So after the thought process, every day when we feel something good or bad, how I manage these feelings and how I will create the action points or action plan for my life. So this you will have it every day. You will not disturb internally from the outside world, because world is there, it will give anything, it will give both the reactions, negative and positive. But we have a shield, we create a shield around us. So whatever the negative thoughts, negative feedbacks, negativity coming from the outside, it will hit the shield and it will go out. Only we allow our shield to enter the positivity into us. So more positivity, the more positive result. More negativity, more negative result. So we need to stop the negative things. We need to stop the think negative about others also. We always bless people. We will always take stand to give good to the people. It will lead good result to us. So this consciousness, this habit we build in our life, day-to-day life, so it will take us the positive journey in our career or in our relationship, in our friendship, in society, everything, every area in our life. And in this context, a result is a final consequence of a sequence of actions or event expressed qualitatively or quantitatively. Possible results include advantage, disadvantage, gain, loss, injury,
value, victory, any result we will get. The result is only depend on how we consciously practice the thought process, managing the feelings and actions.